ತಾಳ್ರಿ ಉಂಡ್ರಿ. ಮುದ್ದೆ ಮುದ್ದೆ ಅಂತಾನ ಒಂದೇ ಸಮಕ್ಕೆ ಬಡ್ಕೊಂತಿರಲ್ಲ ಎಂದ್ ಉಂಡಿದ್ರು ಅಮ್ಮಂಗೆ. ತಕಳ್ರಿ ತಿನ್ರಿ. ಮತ್ತೆ ಉಮ್ಮದ್ ಬೇಡ್ವೇನಿ? ಅಲ್ಲಿ 9 ಗಂಟೆ ಆತು. ಓಹೋ ತೊಂದಿಕ್ಕು ಅಂತಂದ್ರೆ ರಾಸೋ ಅಂತ ಬಾಯ್ ಮಾಡ್ತಾಳೆ. ಏನ್ ಸರ್ ಮಾಡಿದ್ಯಿ? ಕೋಳಿ ಕೊಯ್ದಿಕ್ತೀನಿ ಹೇಳು. ಮನೆಗೆ ಒಂದ್ ತರಕಾರಿ ಇಲ್ಲ, ಒಂದ್ ಬೆಳಕಾಳ ಇಲ್ಲ, ಯಾತು ಇಲ್ಲ. ಏನ್ ಮಾಡಣ? ಅದೇ ಬಸ್ಸಾರ ಐತಿ, ಅದ್ರಾಗೆ ಉಣ್ಣು ಸುಮ್ಮನೆ. ಬಸ್ಸಾರ? ಅಯ್ಯೋ ಅಯ್ಯೋ ಅಯ್ಯೋ, 3 ದಿವಸದಿಂದನ ಅದೇ ಬಸ್ಸಾರಾಗೇನೆ ಇಕ್ತಾ ಇದೆಯಲ್ಲ ಉಂಬಕ್ಕೆ. ಯಾವಳು ಉಂಟಾಳೆ ಅದೇ ಬಸ್ಸಾರಾಗೇನೆ? ಬೇರೆ ಸಾರು ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸನೂ ಬಸ್ಸಾರ್ನಾಗ ಉಂಡು ಉಂಡು ನನಗಂತೂ ಬಾಯೆಲ್ಲ ನಾ ಚೆಟ್ಟಂಗಾಗೈತಿ. ಅಲ್ಲ, ಬಸ್ಸಾರ್ಗೆ ಒಂದಿಟ್ಟು ನೆಂಚ್ಕೊಂಬಕ್ಕೆ ಯಾತನ ಪಲ್ಯನೋ ಮಟ್ಟೆನೋ ಯಾತನ ಉರ್ದಿಲ್ಲ, ಏನೂ ಇಲ್ಲ. ಆ ಬಸ್ಸಾರ್ನಾಗ ಹೆಂಗೆ ಉಂಬಕ್ಕಾಗುತ್ತೆ 3 ದಿವಸದ ತಗ್ನ ಸಾರ್ನಾಗೆ? ಮಟ್ಟೆನೂ ಉರಿಯಲ್ಲ, ಪಲ್ಯನೂ ಮಾಡಲ್ಲ, ಸುಮ್ಮನೆ ಉಂಬಂಗಿದ್ರೆ ಉಣ್ಣು. ಹೊಟ್ಟಸ್ತಿರಳಾಗಿದೆ, ಸುಮ್ಮನೆ ಉಂಬ್ತಿದ್ದೆ. ನಿನಗೆ ಹೊಟ್ಟಸ್ತಿಲ್ಲ ಅನ್ಸುತ್ತೆ, ಅದಕ್ಕೇನೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ. ಉಂಬಂಗಿದ್ರೆ ಉಣ್ಣು, ಇಲ್ಲ ಅಂದ್ರೆ ಹೋಗು. ಇರೋದೇ ಈ ಸಾರು. ನಾವೆಲ್ಲ ಉಂಬಲ್ವಿ ತಂಗ್ಳು ಸಾರ್ನಾಗೇನೆ? ನನಗೆ ಗೊತ್ತೈಕಣಿ, ನನಗೆ ಮಾತ್ರ ತಂಗ್ಳು ಸಾರ್ನಾಗ ಇಕ್ಕಿ ನೀನು ಎಗ್ ರೈಸು ಅದ್ಯಾತ ಗೋಬಿ ಅದನ್ನೆಲ್ಲ ತರಿಸ್ಕೊಂಡು ತಿಂಬೋದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅಲ್ಲ, ನೀನು ಎಲ್ಲನ ದಿನಾನ ಉಂಡಿದ್ರೆ ಈ ಸಾರು ಮುಗಿಯೋದು. ಅದನ್ನೇ ಒಂದು ತಪ್ಪಲೆ ಬಸ್ ತಿಕ್ಕಿದ್ಯಲ್ಲ, ಅದಾಗ ಹೆಂಗೆ ಉಂಬ್ತಾರೆ ದಿನಾನ? ಇವಳು ಮಾತ್ರ ಅದು ಇದು ತರಿಸ್ಕೊಂಡು ತಿಂತಾಳೆ, ನಮಗೆ ಮಾತ್ರ ತಂಗ್ಳು ಸಾರ್ನಾಗ ಇಕ್ತಾಳೆ ಉಂಬಕ್ಕೆ. ತಕೊಂಡೋಗು. ಯಾತನ ಉಳಿ ಸಾರ ಯಾತನ ಮಾಡ್ಕೊಂಬರೋಗಿ ಹೋಗಿ. ಇದ್ರಾಗೆ ಉಂಬಕ್ಕಾಗಲ್ಲ ನನಗೆ ತಂಗ್ಳು ಸಾರ್ನಾಗಿ. 3 ದಿವಸದಿಂದ ಇದಾಗೆ ಉಂಡು 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 ಹಂಗೇನೆ ನನಗಂತೂ ಬಾಯೆಲ್ಲ ಒಂಥರ ವಿಷ ಆದಂಗೆ ಆಗೈತಿ. ಹೋಗಿ ಬೇರೆ ಸಾರ ಮಾಡ್ಕೊಂಡು ಇಕ್ಕೊಂಬರೋಗಿ ಹೋಗಿ. ನನಗೆ ಇದ್ರಾಗ ಉಂಬಕ್ಕಾಗಲ್ಲ. ನನ್ನ ದುಡ್ಡ ನಾನು ತರಿಸ್ಕೊಂಡು ತಿಂತೀನಿ, ನೀನು ತರಿಸ್ಕೊಂಡು ತಿನ್ನು. ಓಹೋ ಅಲ್ಲ, ಗೃಹಲಕ್ಷ್ಮಿ 2,000 ರೂಪಾಯಿ ನಿನ್ನ ಅಕೌಂಟ್ಗೆ ತಾನೇ ಹಾಕ್ತಾರೆ. ತರಿಸ್ಕೊಂಡು ತಿನ್ನು. ತಂದು ದುಡ್ಡನ್ನು ಕೊಡಲ್ಲ ನನಗೆ. ಯಾಕಂದ್ರೆ ತರಕಾರಿ ತಂದು ಸಾರು ಮಾಡಕ್ಕೆ ಅಕೌಂಟ್ನಾಗೆ ಹಂಗೆ ಇಕ್ಕೊಂಡಿದ್ಯಾ ದುಡ್ಡು ಕೊಡು ಅಂತಂದ್ರೆ ಎಲ್ಲಿ ದುಡ್ಡು ಹಾಕೇ ಇಲ್ಲ ಅಂತ ಹೇಳ್ತೀಯ? ಅದಲ್ದೇನೆ ಅದ್ಯಾತ ಇದು ಹೊಲದ ಬೇರೆ ಹಾಕ್ತಾರೆ ಜಮೀನ್, ನಿನಗೆ ಬರುತ್ತೆ ಅದ್ರದ್ದು. 1 ರೂಪಾಯಿ ಕೊಡಲ್ವಲ್ಲ ದುಡ್ಡ, ನಾನ್ಯಾಕೆ ತಂದು ಮಾಡ್ಬೇಕು ಎಲ್ಲಾನ? ನನಗೆ ಬೇಕಾಗಿರೋದ ನಾನು ತರಿಸ್ಕೊಂಡು ತಿಂತೀನಿ. ನಿನಗೂ ಬೇಕಂದ್ರೆ ತರಿಸ್ಕೊಂಡು ತಿನ್ನು, ಯಾವಳು ಬೇಡ ಅಂದೇವಳು. ನೀನು 1 ರೂಪಾಯಿ ದುಡ್ಡ ಖರ್ಚು ಮಾಡಕ್ಕೆ ಹಿಂದು ಮುಂದೆ ನೋಡ್ತೀಯ. ದುಡ್ಡು ಮಾತ್ರ ಖರ್ಚಾಗಂಗಿಲ್ಲ ಈ ಅಮ್ಮಗೆ. ದಿನಾನ ಬೇರೆ ಸಾರು ಮಾತ್ರ ನಾ ಮಾಡಿಕ್ಬೇಕಂತೆ. ತಿಮ್ಮಂಗಿರ ತಿನ್ನು, ಬಿಡಂಗಿದೆ ಬಿಡು. ನನಗೇನಾಗಬೇಕಾಗೈತಿ ನಿಂದೆ ಹೊಟ್ಟೆ ಸಿಹಿಯದು ಉಮ್ದಿದ್ರೆ. ಹಾಲೇನೆ ನನ್ನ ಅಕೌಂಟ್ನಾಗಿರೋ ದುಡ್ಡಿನ ಮೇಲೆ ಕಣ್ಣು ಹಾಕಿ ಅವಳು. ನನ್ನ ಅಕೌಂಟಿಗೆ ದುಡ್ಡು ಬರುತ್ತಲ್ಲ, ಅದಕ್ಕೆ ಇವಳಿಗೆ ಹೊಟ್ಟೆ ಉರಿ. ಎಲ್ಲನ ಇಸ್ಕೊಂಡು ಖಾಲಿ ಮಾಡ್ಬಿಡೋಣ, ನುಂಗಿ ನೀರು ಕುಡಿಯೋಣ ಅಂತ ಹೇಳಿ ತಂಗ್ಳು ಸಾರಿಗ್ತಾ ಇದ್ದೀನಿ ನನಗೆ. ಇರು, ನನ್ನ ಮಗ ಬರ್ಲಿ ಹೇಳ್ತೀನಿ, ಸರಿಯಾಗಿ ಮಾಡ್ತಾನೆ. ಬರ್ಲಿ, ನಾನು ಹೇಳ್ತೀನಿ. ಅಲ್ಲ, ಅಕೌಂಟ್ನಾಗ ದುಡ್ಡು ಇಕ್ಕೊಂಡ್ರೆ ಏನ್ ಅದೇನೇನು ಡಬಲ್ ಆಗ್ಬಿಡುತ್ತೆ. ತರಬೇಕು ಮನೆಗೆ ಸಾಮಾನ. ನೀನು ಅಕೌಂಟ್ನಾಗ ದುಡ್ಡು ಇಕ್ಕೊಂಡು ಅಳ್ಳಾಡಕ್ಕಲ್ಲ, ದುಡ್ಡು ಹಾಕ್ತಿರೋದಲ್ಲಿ ಮನೆ ಖರ್ಚಿಗೆ ಉಪಯೋಗಿಸ್ಕೊಂಬ್ಲಿ ಅಂತ ಹೇಳಿ. ದುಡ್ಡ ಬಿಡಿಸ್ಕೊಂಬಂದು ತಂದ್ಕೊಡು. ಇವಾಗ ನಿನ್ನ ಅಕೌಂಟ್ನಾಗೆ 6,000 ಏನೋ ದುಡ್ಡು ಐತಿ ತಾನೆ, 1,000 ಬಿಡಿಸಿ ನನ್ನ ಕೈಗೆ ತಂದ್ಕೊಡು. ದಿನಾನ ನಿನ್ ಕೇಳಿದ್ದೇನೆ ಮಾಡಿಕ್ತೀನಿ. ನೀನ್ ದುಡ್ಡು ಬಿಡಿಸ್ಕೊಂಡು ತಂದ್ಕೊಡೋ ತಕನ ಇದೇ ಬಸ್ ಸಾರೇನೆ ಇನ್ನ ಐತೆ. ಇನ್ನ 3 ದಿವಸ ಇದೇ ಸಾರೇನೆ ಬೆಚ್ಕಿಕ್ಕಿ ನಿನ್ ಇದ್ರಾಗೆ ಉಂಬಕ್ಕಿಕ್ಕದು ನೋಡ್ತಾ ಇರು. ಅಯ್ಯೋ ಅಯ್ಯೋ ಅಯ್ಯೋ, ಅದ್ಯಾಕ್ರೆ? ಅಲ್ಲ, ಅಲ್ಲಿ ಅಷ್ಟು ದೂರ ಬರ್ತಾ ಇದ್ರು ನೀವಿಬ್ರು ಗುದ್ದಾಡೋದು ಅಲ್ಲಿಗಾನ ಕೇಳಿಸುತ್ತಲ್ಲ, ಅದ್ಯಾಕೆ ಹಂಗೆ ಗುದ್ದಾಡ್ತಾ ಇದ್ರು ಅಂದಿನ ಗುದ್ದಾಡ್ದಂಗೆ? ಏನಾಗೈತಿ ನಿಮ್ಗೆ? ಸುಮ್ನೆ ಇರಕ್ಕಾಗಲ್ವೇ? ಯಾವಾಗ್ಲೂ ಜಗಳ ಮಾಡ್ತಲೇ ಇರ್ತೀರ ಅತ್ತೆ ಸೊಸೆನು. ಎಷ್ಟು ಸರಿ ಹೇಳಿರೋ ಅಷ್ಟೇನೆ. ನಾನೇನಲ್ಲ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬರೋದು ನಿಮ್ಮ ಅಮ್ಮ ಏನೇ. ನಿಮ್ಮ ಅಮ್ಮ ಇಕ್ಕೇಳು ಮೊದ್ಲು. ನಿಮ್ಮ ಅಮ್ಮಗೆ ಧ್ಯಾನ ಬೇರೆ ಸಾರು ಮಾಡಿಕ್ಬೇಕಂತೆ. ಎಲ್ಲಿ ತಂದು ಮಾಡಿಕ ನಾನು ಉಣ್ಬೇಕಪ್ಪ 1 ದಿವಸ ತಂಗ್ಳು ಸಾರ್ನಾಗೆ, ಏನಾಗಲ್ಲ. ಯಮೋ, ಉಂಬಕ್ಕಾಗಲ್ಲ ನಿನ್ಗೆ? ಏನಾಗೈತಿ? 1 ದಿವಸ ತಂಗ್ಳು ಸಾರ್ನಾಗ ಉಂಡೇಡ್ಕೆನೆ ನೀನೇನ್ ಸಾಯಲ್ಲ, ಸುಮ್ಮನೆ ಉಣ್ಣು. ನೀನಂತನು ದಿನ ಬೇರೆ ಸಾರು ಮಾಡಿಕ್ಕಂದ್ರೆ ಯಾರ ಕೈಲಾಗುತ್ತೆ? ಏನೋ ಒಂದಿನ ಹೆಚ್ಚಾಗಿರುತ್ತಮ್ಮ. ಹಂಗಂತ ಹೇಳಿ ಇನ್ನೊಂದ್ ದಿವಸ ಉಮ್ದಂಗೆ ಹಂಗೆ ಸಿಲ್ಲಕ್ಕಾಗುತ್ತೆ ಅದನ್ನ? ಸುಮ್ಮನೆ ಉಣ್ಣು, ಏನಾಗಲ್ಲ. ನಾಳಿಕೆ ಬೇರೆ ಜಾತನ ಮಾಡಿಕ್ತಾಳೆ. ಎಂಟಿ ಮಾತು ಕಟ್ಕೊಂಡು ಅಮ್ಮನ ಬೈಯಕ್ ಬಂದ್ಬಿಟ್ಟ. ಈಗೇನೋ ಗೊತ್ತು, 3 ದಿವಸ ಆತು ಆ ಬಸ್ಸಾರು ಮಾಡಿ ಅದ್ರಾಗೆ ಉಂಬಕ್ಕಿಕ್ತಾ ಇದ್ದಾಳೆ. 3 ದಿವಸದಿಂದನ ಯಾರು ಉಂಟಾರ ಅದ್ರಾಗೇನೆ. ಆ ಬಸ್ಸಾರು ನೋಡಿದ್ರೆ ಹಂಗೆ ನನಗೆ ವಾಂತಿ ಬಂದಂಗೆ ಆಗ್ತೈತಿ. ಅವಳು ನೋಡಿದ್ರೆ ಅದು ಇದು ತರಿಸ್ಕೊಂಡು ತಿಂತಾಳೆ. ನೀನ್ ನೋಡಿದ್ರೆ ಅಲ್ಲಿ ಇಲ್ಲಿ ಮಟನ್ ಸಾರು ಕುರಿ ಸಾರು ಅಂತ ಹೇಳಿ ಉಂಡು ಬತ್ತೀಯ. ನಾನು ಯಾಕೆ ಉಣ್ಬೇಕು? ದಿನಾನ ಬೇರೆ ಸಾರು ಮಾಡ್ಬೇಕು ಅಂತಂದ್ರೆ ತರಕಾರಿ ಬೇಕು. ತರಕಾರಿ ತಾಮಕ್ಕೆ ದುಡ್ಡು ಬೇಡವೆ? ನಿನ್ನ ಅಕೌಂಟ್ನಾಗ ಐತಲ್ಲ, ದುಡ್ಡು ಬಿಡಿಸ್ಕೊಡು. ಎಲ್ಲನ ನನ್ನ ಅಕೌಂಟ್ಗೆ ಬರ್ಲಿ ಅಂತ ಹೇಳಿ ನಿನ್ನ ಅಕೌಂಟ್ಗೆ ಕೊಟ್ಟಿದ್ಯಲ್ಲ, ಗೃಹಲಕ್ಷ್ಮಿಗೂ ಅಕ್ಕಿ ಕಾಡಿಗೂ ಎಲ್ಲ ದುಡ್ಡು ನಿನ್ನ ಅಕೌಂಟ್ಗೆ ಬಂದು ಬೀಳುತ್ತೆ. 1 ರೂಪಾಯಿ ಬಿಡಿಸ್ಕೊಂಡಿಲ್ವಲ್ಲ, 3 ತಿಂಗಳಾತು ದುಡ್ಡು ಹಾಕಕ್ ನಿಂತ್ಕೊಂಡವ್ರು ಗೌರ್ಮೆಂಟ್ ಇಂದನ. 1 ರೂಪಾಯಿನೂ ಬಿಡಿಸ್ಕೊಟ್ಟಿಲ್ಲ. ನಿನಗೆ ಬೇರೆ ಸಾರು ಮಾಡಿಕ್ಕಿಬೇಕಂತೆ ನಾನು. ದುಡ್ಡು ತಂದ್ಕೊಡು, ನಾನು ನೀನ್ ಕೇಳಿದ್ದೆಲ್ಲ ನಾ ಮಾಡಿಕ್ತೀನಿ ನಿನಗೆ. ಅವಾಗ ತಿಂಬಿವಂತೆ ಗಂಟ್ಲಿಗೆ ಹತ್ತಾನ. ಓಹೋ, ಇವಾಗ ನನ್ನ ಅಕೌಂಟ್ನಾಗ ದುಡ್ಡು ಐತಲ್ಲ, ಒಂದು 6-7 ಸಾವಿರ ರೂಪಾಯಿ, ಅದಕ್ಕೆ ಹಿಂಗ ಆಡ್ತಾ ಇದ್ದಾಳೆ ಇವಳು. ನಿನ್ ಕೈಗೆ ನಾನು ದುಡ್ಡು ತಂದ್ಕೊಟ್ರೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗಾಗುತ್ತೆ. 1 ರೂಪಾಯಿನೂ ಉಳಿಸಲ್ಲ ನೀನು. ಏನೋ ಅಕೌಂಟ್ನಾಗ ಇದ್ರೆ ಯಾಕನ ಆಗುತ್ತೆ ಅಂತೇಳಿ ನಾನು ಇಕ್ಕೊಂಡಿದ್ದೀನಿ ಬಿಡಿಸ್ತಂಗೆ. ನನ್ನ ಮಗ ತಂದ್ಕೊಡಲ್ವೇನಿ?
ತರಕಾರಿ ಪರ್ಕಾರಿನ ಅದ್ರಾಗೆ ಮಾಡಿಕ್ಬೇಕು. ನೀನು ಕೂಲಿ ಹೋಗ್ತೀಯ ಗನವಾದಂಗೆ, ಕೂಲಿ ಹೋಗಿ ದುಡ್ಡೆಲ್ಲ ಏನ್ ಮಾಡ್ತೀಯ? ಬರ್ಬೇಕು ಅದ್ರಾಗೆ. ಮನಿಗ್ ಬೇಕಾಗಿರೋ ತರಕಾರಿ, ಬೆಳಕಾಳು, ಬೆಲ್ಲ ಎಲ್ಲನ. ನನ್ನ ಅಕೌಂಟ್ನಾಗಿರೋ ದುಡ್ಡಿಗೆ ಹಾಲೇನೆ ನೋಡು ಕಣ್ಣು ಹಾಕಿರೋದು ಇವಳ. ನಿಮ್ಮ ಅಕೌಂಟ್ನಾಗಿರೋ ದುಡ್ಡು ಅದೇನೇನು ನೀನ್ ಕೂಲಿ ಹೋಗಿ ಸಂಪಾದನೆ ಮಾಡಿದ್ದಲ್ಲ, ಮನೆ ಖರ್ಚಿಗೆ ಅಂತ ಹೇಳಿ ಗೌರ್ಮೆಂಟ್ ಇಂದ ಹಾಕ್ತಿರೋದು. ಅಕ್ಕಿ ಕೊಡ್ತಿಲ್ವಲ್ಲ ಈಗ, ಅದಕ್ಕೇನೆ ಅಕ್ಕಿ ತಾಂಬ್ಲಿ ಅಂತ ಹೇಳಿ ಹಾಕ್ತಾ ಇದಾರೆ ಅಕ್ಕಿ ದುಡ್ಡ. ಆಮೇಲೆ ಗೃಹಲಕ್ಷ್ಮಿ 2,000 ರೂಪಾಯಿ ಗೌರ್ಮೆಂಟ್ ಇಂದ ಹಾಕ್ತಾ ಇರೋದು. ಅದನ್ನು ಮನೆ ಖರ್ಚಿಗೂ ಸಿಲಿಂಡರ್ ತಾಂಬರ್ಲಿ ಅಂತ ಹೇಳಿ ಹಾಕ್ತಾ ಇರೋದು. ನೀನು ಅಕೌಂಟ್ನಾಗ ಇಕ್ಕೊಂಡು ಅಳ್ಳಾಡಕ್ಕಲ್ಲ. ನಾನ್ ಕೂಲಿ ಹೋಗಿ ದುಡ್ಡನ್ನ ತರ್ಬೇಕಂತೆ. ನಾನ್ ಕೂಲಿ ಹೋಗಿ ಎಲ್ಲನ ತಂದು ನೀನು ಮುಂದಕ್ಕೆ ಇಕ್ತೀನಿ. ನೀನು ಅಕೌಂಟ್ನಾಗ ದುಡ್ಡು ಇಕ್ಕೊಂಡು ಮಹಾರಾಣಿ ತರ ಕುಕ್ಕಂಬಿಡು ತಿಂದು. ಆಯಪ್ಪ ನೋಡಿರೆ, ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್, ಅಲ್ಲಿ ದೇವ್ರು ಮಾಡ್ಯಾವ್ರೆ ಇಲ್ಲಿ ದೇವ್ರು ಮಾಡ್ಯಾರೆ ಅಂತಾರೆ ಹೇಳಿ ಊರೂರ್ಗೆ ಹೋಗೋದೇ ಆಗುತ್ತೆ. ಅಯ್ಯಪ್ಪ ಮನೆಗೆ ತರಕಾರಿ ಪರ್ಕಾರಿ ಯಾತು ತಂದು ಕೊಡಲ್ಲ, ಏನೂ ಇಲ್ಲ. ತರಕಾರಿ ಇಲ್ಲ ಅಂತಂದ್ರೆ ನನ್ನಂತ ದುಡ್ಡಿಲ್ಲ, ಅವ್ರ ತಗ ಸಾಲ ಇಸ್ಕ ಇವ್ರ ತಗ ಸಾಲ ಇಸ್ಕ ಅಂತ ಹೇಳಿ ಅಯ್ಯಪ್ಪ ಅದೇ ಹೋಗ್ತಾನೆ. ನೀನ್ ಅಕೌಂಟ್ನಾಗ ದುಡ್ಡು ಐತೆ ಬಿಡಿಸ್ಕೊಡು ಅಂತಂದ್ರೆ ನೀನ್ ಬಿಡಿಸ್ಕೊಡಲ್ಲ. ನಾನೇನೋ ಕೂಲಿ ಹೋಗಿ ದುಡ್ಡು ಏನೋ ಒಂದಿಟ್ಟು ಖರ್ಚಿಗೆ ಆಗುತ್ತೆ, ನನಗೆ ಸೀರೆ ಪಾರೆ ತಾಮಕ ಆಗುತ್ತೆ ಅಂತ ಹೇಳಿ ಇಕ್ಕೊಂಡಿದ್ದೆ ಅದ್ರಾಗ ತರ್ಬೇಕಂತೆ ಈ ಅಮ್ಮಗೆ. ಲೇ ಭಾಗ್ಯಮ್ಮ, ನಾಗಪ್ಪ ಯಾಕ್ರೋ ಹಂಗ್ ಬಾಯ್ ಮಾಡ್ತಿದ್ರ? ಏನಾತ್ರು ಅಂತದ್ದು? ಅಯ್ಯೋ ಏನ್ ಹೇಳ್ತೀಯ ಗುಂಡಜ್ಜಿ, ನನ್ನ ಹೆಂಡತಿ ನನ್ನ ಮಮ್ಮ ಏನು ಇಬ್ರು ಯಾವಾಗ್ಲೂ ಅಂದಿನಾಗಿ ಗುದ್ದಾಡ್ತಿರ್ತವೆ. ಹತ್ ಕರ್ದಾನ ನನಗೆ ಮನೆಗೆ ಬರೋಕೆ ಸರ್ ಬರಲ್ಲ. ಹೋಗತ್ಲಾಗಿ ಯಾರನ್ನ ಎಲ್ಗನ ಹೋಗನ್ ಬಾ ಅಂತ ಕರೆದ್ರೆ ಅದೇ ಹೋಗ್ತೀನಿ ಸುಮ್ಮನೆ, ಇವ್ರು ಕಾಡ್ತಿಂದನ. ಏಯ್ ಭಾಗ್ಯಮ್ಮ, ಯಾಕೆ ಏನಾತಿ? ಅದ್ ಯಾಕಂಗೆ ಗುದ್ದಾಡ್ತೀರಿ ಯಾವಾಗ್ಲೂ ಅತ್ತೆ ಸೊಸೆನು? ಇವಳು ಅಂತಾಳೆ ಸಿದ್ದಮ್ಮ, ಸುಮ್ನಿರನ ಅಂಬಲ್ಲ, ಇಕ್ಕಿ ದುಂಡ್ ಕುಕ್ಕಮ್ಮನ ಅಂಬಲ್ಲ, ವಯಸ್ಸಾದ್ಮೇಲೆ ಸುಮ್ಮನೆ ಮಾತಾಡ್ತಾಳೆ. ಅಲ್ಲ ಕಣೆ ಗುಣಮ್ಮ, ಆ ಬಸ್ಸಾರ್ ಮಾಡಿ ಇವತ್ತಿಗೆ 3 ದಿವಸ ಅದ್ರಾಗೆ ಉಂಬಕ್ ಇಕ್ತಾ ಇದ್ದಾಳೆ. ಬಸ್ಸಾರ್ನಾಗ ಉಂಬಕ್ಕಾಗಲ್ಲ, ಬ್ಯಾರೆ ಸಾರ್ ಮಾಡಮ್ಮ ಅಂತ ಅಂದ್ರೆ ತರಕಾರಿ ತನಗ್ ದುಡ್ಡಿಲ್ಲ, ದುಡ್ಡು ಕೊಡು ಅಂತ ನನ್ನೇ ಕೇಳ್ತಾಳೆ. ನೋಡಮ್ಮ ಕೂಲಿಪಾಲಿ ಹೋಗ್ತಾಳ ಘನವಾಗಿ, ಅದಾಗ ತಂದು ಮಾಡಕ್ಕಾಗಲ್ಲ. ನನ್ನ ಅಕೌಂಟ್ನಾಗಿರೋ ದುಡ್ಡು ಬೇಕಂತ ಇವಳಿಗೆ ತರಕಾರಿ ತರಕ್ಕೆ. ಅಲ್ಲ ತವಳು ಸಾರ್ ಆದ್ರೂ ಆಗ್ಲೇಳು ಉಣ್ಬೇಕಮ್ಮ, ಏನ್ ಮಾಡಕ್ಕಾಗುತ್ತೆ? ದಿನಾ ನಾ ಬ್ಯಾರೆ ಸಾರ್ ಮಾಡಕ್ಕಾಗುತ್ತೆ? ಹೆಚ್ಚಾಗೈತಮ್ಮ, ಅದನ್ನ ಹೆಂಗ್ ಸೆಲ್ಲದು? ಚೆನ್ನಾಗಿರೋ ಸಾರ ನೀನೇ ಹೇಳ್ಗುಂಡಕಾಯಿ, ನೀನು ಉಂಬಲ್ಲಿ ಮನೆಯಾಗ ತವಳು ಸಾರ, ನಾನು ಅದೇ ಅದ್ರಾಗೆ ಅಮ್ಮ ಉಂಬದು. ನೀನು ಉಂಬದ ನಾನ್ ನೋಡಿಲ್ವೇನಿ? ನೀನೆಲ್ಲುಂಬ್ತೀಯ ತವಳು ಸಾರ್ನಾಗೆ? ನನಗೆ ಮಾತ್ರ ತವಳು ಸಾರಾಗಿ ಇಕ್ಕಿ ನೀನು ಎಗ್ರೆಸ್ ತರಿಸ್ಕೊಂಡು ತಿಂಬೋದು. ಅದೇ ಅಂತದ ಗೋಬಿನೋ ಪಾಬಿನೋ ಮಾಡ್ತಾರಲ್ಲ ಅಂತದೆಲ್ಲ ತರಿಸ್ಕೊಂಡು ತಿಂಬೋದು. ಬೇಕರಿಗೆ ಮೊಟ್ಟೆ ಪಪ್ಸು ಅದು ಇದು ತರಿಸ್ಕೊಂಡು ತಿಂಬೋದು. ಯಾರು ಕೂಟಾನ? ನನಗೆ ನಾನೇ ನೋಡಿಲ್ಲ ಅನ್ಕೊಂಡಿದ್ಯಾ ನೀನ್ ತಿಂಬದ? ನೀನು ತಿನ್ನು, ಯಾರನ್ನ ಬೇಡ ಅಂತಾರೆ. ನಿನಗೆ ದುಡ್ಡು ಖರ್ಚು ಮಾಡಿ ತಿಂಬಕ್ಕೆ ಬಾಯಿ ಬರಲ್ಲ. ಆದ್ರೆ ನಾನ್ ದುಡ್ದಿರೋ ದುಡ್ಡನ್ನ ಮಾತ್ರ ಮಾಡಿ ಇಕ್ಬೇಕಂತೆ. ಒಳ್ಳೊಳ್ಳೇದ ಈ ಅಮ್ಮಗೆ. ನೋಡ್ಕೊಂಡಕ್ಕ ಹೆಂಗೈತಿ ಅಕೌಂಟ್ನಾಗಿರೋ ದುಡ್ಡ ಬಿಡಿಸ್ಕೊಡು, ಯಾಕನ್ನ ತರಕಾರಿ ತಾಂಬರ್ಬೇಕು ಅಂತಂದ್ರೆ ಇಲ್ಲ ನಂತಾಗೆಲ್ಲ ದುಡ್ಡು ನಾನ್ ಕೊಡಲ್ಲ, ನಿಂತಾಗೆ ಇದ್ರೆ ತಾಂಬಂದು ಮಾಡು ಅಂತ ಹೇಳ್ತೈತೆ ಇವತ್ತೇ. ತಂಗು ಸಾರ್ನ ಮಾತ್ರ ಉಂಬಕ್ಕಾಗಲ್ವಂತೆ, ಬಿಸಿ ಸಾರ್ ಮಾತ್ರ ಮಾಡ್ಬೇಕಂತೆ, ದುಡ್ಡು ಮಾತ್ರ ಕೊಡಲ್ವಂತೆ. ಇದು ಹೆಂಗೈತಿ ಹೇಳಮ್ಮ? ಏಯ್ ಸಿದ್ದಮ್ಮ, ನಿನ್ನ ಅಕೌಂಟ್ನಾಗೆ ದುಡ್ಡು ಇಕ್ಕೊಂಡೇನೇನು ನೀನೇನೇನು ಮೇಲ್ ಬೆಳಿಚೇನಿ, ಬಿಡಿಸಿ ತಂದು ಕೊಡು. ಅದ್ಯಾಕ ಹಂಗೆ ಇಕ್ಕೊಂಡಿದ್ಯಾ? ಇರೋ ತಕ್ಕನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರು, ಸತ್ತಾಗ ಏನು ಓದ್ಕೊಂಡು ಹೋಗ್ತೀನಿ ನೀನೇನು? ಅಲ್ಲ ಕಣೆ ಗುಂಡಮ್ಮ, ದುಡ್ಡಿಲ್ಲ ಅಂತಂದ್ರೆ ಸತ್ತ ಮೇಲೆ ತಿಥಿ ಮಾಡ್ದಂಗ ಹಂಗೆ ಬಿಟ್ರೆ ಅದ್ಕೇನೆ ತಿಥಿ ಪತಿ ಮಾಡಕ್ ಆಗ್ಲಿ ನಾನ್ ಸತ್ತ ಮೇಲೆ ಅಂತ ಹೇಳಿ ಹಂಗೆ ಇಕ್ಕೊಂಡಿದೀನಿ. ನಾನೇನೇನು ಯಾರಿಗೂ ಏನ್ ಕೊಟ್ಟು ಕಳ್ಕ ಮಾಡಲ್ಲ ನಾನು. ಸತ್ ಮೇಲೆ ತಿಥಿ ಮಾಡಕ್ ಇಕ್ಕೊಂಡಿದ್ಯಾ ದುಡ್ಡ? ಅಯ್ಯೋ ಅಯ್ಯೋ ಅಯ್ಯೋ, ನಿನಗೇನು ಬಂದೈತೆ ಒತ್ತು? ಇದ್ದಾಗ ಚೆನ್ನಾಗಿ ತಿಂದ್ಕೊಂಡಿರು, ಸತ್ ಮೇಲೆ ಅವರೆಲ್ಲ ಮಾಡ್ತಾರೆ ತಿಥಿನ. ನಿನ್ ಮಕ್ಕಳೇನು ಹಂಗೆ ಬಿಡಲ್ಲ. ಅಯ್ಯೋ ಅಯ್ಯೋ ಥೂ, ನಿನ್ನಂತ ಎಂದು ನೋಡಿಲ್ಲಮ್ಮ. ಸತ್ ಮೇಲೆ ತಿಥಿ ಮಾಡಕ್ ಇಕ್ಕೊಂಡವಳಂತೆ ದುಡ್ಡ. ಸತ್ ಮೇಲೆ ತಿಥಿ ಮಾಡಿರೆಷ್ಟು ಬಿಟ್ರೆಷ್ಟು, ಇರತಕ್ಕ ಚೆನ್ನಾಗಿರೋದ್ ನೋಡ್ಬೇಕು. ಹೂ ಕಣೆ ಗುಂಡಮ್ಮ, ನಾವು ಯಾತು ಸಂಪಾದಿಸಿಲ್ಲ, ದುಡ್ಡು ಪಡ್ಡು ಯಾತು ಇಕ್ಕೊಂಡಿಲ್ಲ ಅಂತಂದ್ರೆ ನಾವು ಸತ್ರೆ ಇವರು ತಿಥಿ ಮಾಡ್ತಾರೋ ಇಲ್ವೋ ಅದ್ಕೇನೆ ನನ್ನ ಅಕೌಂಟ್ನಾಗ ದುಡ್ಡಿದ್ರೆ ಆ ದುಡ್ಡಾಗೇನೆ ತಿಥಿ ಮಾಡ್ಲಿ ಅಂತ ಹೇಳಿ ನಾನು ಹಂಗೆ ಇಕ್ಕೊಂಡಿದೀನಿ, ಖರ್ಚು ಮಾಡ್ದಂಗ ಅಷ್ಟೇನೆ. ಯಮೋ ಇದ್ದಂಗೆನೆ ಸಾಯ ಮಾತು ಯಾಕಾಡ್ತೀಯ ಹೇಳು? ನೀನ್ ಸತ್ತ ಮೇಲೆ ತಿಥಿನ ಮಾಡೇ ಮಾಡ್ತೀವಿ, ನೀನೇನು ಯೋಚನೆ ಮಾಡ್ಬೇಡ, ಸುಮ್ನಿರು. ಬದುಕಿದ್ದಾಗ ಚೆನ್ನಾಗಿರ್ಬೇಕು. ಅಕೌಂಟ್ನಾಗ ದುಡ್ಡು ಇಕ್ಕೊಂಡು ಸತ್ರೆ ಏನು ಬರುತ್ತೆ? ಇದ್ದಾಗ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು. ಲೇ ಸಿದ್ದಮ್ಮ, ಸತ್ತ ಮೇಲೆ ತಿಥಿ ಮಾಡೇ ಮಾಡ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ಸುಮ್ನಿರು. ಹಂಗಲ್ಲ ಕಣೆ ಗುಂಡಮ್ಮ, ನಾನು ಸತ್ ಮೇಲೆ ನಾನು ಯಾತು ದುಡ್ಡು ಪಡ್ಡು ಸಂಪಾದಿಸಿಲ್ಲ ಅಂತ ಹೇಳಿ ಎಲ್ಲ ಹಂಗೆ ಬಿಡ್ತಾರೋ ಅಂತ ಹೇಳಿ ತಿಥಿ ಮಾಡ್ಲಿ ಅಂತ ಇಕ್ಕೊಂಡಿದ್ದೆ ಅಷ್ಟೇನೆ. ಬಿಡು, ಬಿಡಿಸ್ಕೊಡ್ತೀನಿ, ಇನ್ನೇನ್ ಮಾಡಕ್ಕಾಗುತ್ತೆ. ಅತ್ತೆ ನೀನ್ ಸತ್ ಮೇಲೆ ನಾವೇನೇನು ಹಂಗೆ ಕೈ ಬಿಡಲ್ಲ, ಸುಮ್ನಿರು. ಇದ್ದಂಗೆ ಯಾಕಂಗೆ ಸತ್ ಮೇಲೆ ತಿಥಿ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಅದನ್ನೇ ಮನಸ್ನಾಗ ಇಕ್ಕೊಂಡಿದ್ಯ. ನೀನು ₹1 ದುಡ್ಡು ಇಕ್ಕೊಂದಿದ್ರೆ ಹೊಟ್ಟೆ ಹೊತ್ತು ನೀನ್ ತಿಥಿ ನಾವು ಮಾಡೇ ಮಾಡ್ತೀವಿ. ಈಗ ಅಕೌಂಟ್ನಾಗಿರೋ ದುಡ್ಡ ಬಿಡಿಸ್ಕೊಂಬಂದ್ ಕೊಡು, ಮನೆಗೆ ಎಲ್ಲ ಸಾಮಾನು ತರಬೇಕು. ಎಲ್ಲ ಮುಗ್ದೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಿದ್ದಮ್ಮ ಸತ್ ಮೇಲೆ ತಿಥಿ ಮಾಡ್ಲಿ ಅಂತ ಹೇಳಿ ಇವಾಗ್ಲೇ ಅಕೌಂಟ್ನಾಗೆ ದುಡ್ಡು ಕುಡಿಕೆಂತ ಇದ್ದಾಳಂತೆ. ಅಲ್ಲ ಇದ್ದಾಗ ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಇರೋದ್ ಬಿಟ್ಟು ಸತ್ ಮೇಲೆ ತಿಥಿ ಮಾಡಕ್ಕೆ ಕುಡಿಕೆಂತಾಳಂತೆ ಇವಾಗ್ಲೇನೆ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳ್ರಿ?
ಇಂಥವ್ರು ಹಳ್ಳಿಗಳಾಗೆ ಇನ್ನ ತುಂಬಾ ಜನ ಇದ್ದಾರೆ ವಯಸ್ಸಾಗಿರೋರು. ನಮ್ಮ ಮಕ್ಕಳು ತಿಥಿ ಮಾಡ್ತಾರೋ ಇಲ್ವೋ, ದುಡ್ಡಿಲ್ಲ ಅಂತಂದ್ರೆ ಹಂಗೆ ಕೈ ಬಿಡ್ತಾರೇನೋ ಅಂತ ಹೇಳಿ ದುಡ್ಡ ಹಂಗೆ ಇಕ್ಕಿ ಅಂತಾರೆ. 1 ರೂಪಾಯಿ ಯಾತಕ್ಕೂ ಖರ್ಚು ಮಾಡ್ದಂಗೆ ತಿಮ್ದಂಗೆ ಉಮ್ದಂಗೆ. ಸರಿ, ಇಂಥವ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮೂರುಗಳಲ್ಲೂ ಇಂಥವ್ರು ಯಾರಾದರೂ ಐದಾರಾ ಇಲ್ವಾ? ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.